ನಾಳೆಯಿಂದ ದೇಶವ್ಯಾಪಿ ಮಕ್ಕಳಿಗೂ ಕೂಡ ವ್ಯಾಕ್ಸಿನ್ ಅನ್ನು ನೀಡಲಾಗ್ತದೆ. ಅದು 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳು ಘೋಷಣೆ ಮಾಡಿದ್ರು. ಜನವರಿ 3ನೇ ತಾರೀಕಿನಿಂದ ಕೊಡ್ತೀವಿ ಅಂತ ಹೇಳಿದ್ರು. ಜನವರಿ 3ನೇ ತಾರೀಕು ನಾಳಿನಿಂದ. ಸೊ ಹೀಗಾಗಿ ನಾಳೆಯಿಂದ 15ರಿಂದ 18 ವರ್ಷದ ಮಕ್ಕಳಿಗೆ ಕೊಡಲಾಗ್ತದೆ. ಬೆಂಗಳೂರಿನಲ್ಲೇ 7 ಲಕ್ಷ ಮಕ್ಕಳಿಗೆ ಮೊದಲ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಮಕ್ಕಳಿಗೆ ಲಸಿಕೆಯನ್ನ ನೀಡಲಿಕ್ಕೆ ಬಿಬಿಎಂಪಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಈ ಹಿಂದೆ ಈ ಕಾಲೇಜುಗಳಲ್ಲಿ ಯಾವ ರೀತಿಯಾಗಿ ವ್ಯಾಕ್ಸಿನೇಷನ್ ಅನ್ನು ಮಾಡಲಾಗಿತ್ತು ಅದೇ ಮಾದರಿಯಲ್ಲಿ ಶಾಲೆಗಳಲ್ಲಿ ವ್ಯಾಕ್ಸಿನೇಷನ್ ಅನ್ನು ಮಾಡಲಿಕ್ಕೆ ಮುಂದಾಗಿದೆ ಬಿಬಿಎಂಪಿ. ಆಲ್ಮೋಸ್ಟ್ ರಾಜ್ಯದಾದ್ಯಂತ ದೇಶದಾದ್ಯಂತನೂ ಕೂಡ ಅದೇ ರೀತಿಯಾಗಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಲಸಿಕೆ ನೀಡಿಕೆ ಬಗ್ಗೆ ಕೇಂದ್ರದ ತಂಡದಿಂದ ಸಲಹೆಯನ್ನು ಕೂಡ ಕೊಡಲಾಗಿದೆ. ನಿನ್ನೆಯಿಂದಲೇ ಕೋವಿನ್ ಆ್ಯಪ್ನಲ್ಲಿ ಮಕ್ಕಳ ಲಸಿಕೆ ನೋಂದಣಿ ಕಾರ್ಯ ನಡೀತಾ ಇದೆ. ಆಧಾರ್ ಕಾರ್ಡ್, ಶಾಲೆಯ ID ಕಾರ್ಡ್ ನೀಡಿ ನೋಂದಣಿಯನ್ನು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಸೂಚನೆಯನ್ನ ನೀಡಲಾಗಿತ್ತು. ಆಲ್ಮೋಸ್ಟ್ ಎಲ್ಲ ಶಾಲೆಯಲ್ಲೂ ಕೂಡ ಎಲ್ಲ ಕಾಲೇಜುಗಳಲ್ಲೂ ಕೂಡ 15ರಿಂದ 18 ವರ್ಷದ ಮಕ್ಕಳು ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನೀಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ. 15 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ಕೊರೋನಾ ವ್ಯಾಕ್ಸಿನ್ ಅನ್ನು ಹಾಕಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ಹಂತದಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಓನ್ಲಿ ಗವರ್ಮೆಂಟ್ ಸ್ಕೂಲ್ ಮತ್ತೆ ಕಾಲೇಜ್ಗಳಲ್ಲಿ ಹಾಕ್ತಾರೆ 15 ವರ್ಷದಿಂದ 18 ವರ್ಷ ಮಕ್ಕಳಲ್ಲಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇದುವರೆಗೂ 7 ಲಕ್ಷ ಮಕ್ಕಳು ಇದ್ದಾರೆ. 7 ಲಕ್ಷ ಮಕ್ಕಳಲ್ಲಿ ಈಗ ಏನ್ ಮಾಡ್ತಾರೆ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿ ವ್ಯಾಕ್ಸಿನೇಷನ್ ಕೊಟ್ಟಾದ್ಮೇಲೆ 30 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. 30 ಮಿನಿಟ್ಸ್ ಎಂತಕ್ಕೆ ವೆಯ್ಟ್ ಮಾಡ್ತೀವಿ ಅಂತಂದ್ರೆ ಯೂಶಲಿ ಸೈಡ್ ಎಫೆಕ್ಟ್ಸ್ ಎಲ್ಲ ಬರೋದು ಫಸ್ಟ್ 30 ಮಿನಿಟ್ಸ್ ಅಲ್ಲೇ. ಗಿಟಿನೆಸ್ ಆಗೋದು, ವಾಮಿಟಿಂಗು, ಟೈರ್ಡ್ನೆಸ್, ಸುಸ್ತು ಇದೆಲ್ಲ ಆಗುವಂತ ಸಾಧ್ಯತೆ ಇರುತ್ತೆ. 30 ಮಿನಿಟ್ಸ್ ಆದ್ಮೇಲೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಂದ್ರೆ ಅವ್ರನ್ನ ಮನೆಗೆ ಕಳಿಸ್ಕೊಳ್ಳಾಗ್ತಾರೆ. ಕೆಲವು ಮಕ್ಕಳು ಈಗ ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದಾರೆ, ಅವರಿಗೆ ನೆಕ್ಸ್ಟ್ ಹಂತದಲ್ಲಿ ವ್ಯಾಕ್ಸಿನೇಷನ್ ಕೊಡಲಾಗುತ್ತೆ. ಬಟ್ ಕೆಲವು ಪೇರೆಂಟ್ಸ್ ಪ್ರೈವೇಟ್ ಅಲ್ಲಿ ಹಾಕ್ಸ್ಕೊತೀನಿ ಅಂದ್ರೂ ಹಾಕ್ಸ್ಕೋಬಹುದು. ಎಲ್ಲಾ ಬಿಬಿಎಂಪಿ ವ್ಯಾಪ್ತಿಲೂ ಒಂದು ಆಂಬ್ಯುಲೆನ್ಸ್ ಇರುತ್ತೆ. ಏನಾದ್ರು ಎಮರ್ಜೆನ್ಸಿ ಪ್ರಾಬ್ಲಮ್ ಆದ್ರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಕ್ಕೆ. ಜನರಲಿ 95% ಆಫ್ ದಿ ಟೈಮ್ ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಎಲ್ಲಾ ಪೇರೆಂಟ್ಸ್ ಸರ್ಕಾರ ಮಾಧ್ಯಮದಲ್ಲಿ ಪೇಪರ್ಗಳಲ್ಲೆಲ್ಲ ಬಂದ್ಬಿಡುತ್ತೆ, ಜನ ಉಗಿತಾರೆ ಅನ್ನುವ ಕಾರಣಕ್ಕೋಸ್ಕರ, ಮಾಧ್ಯಮದಲ್ಲಿ ತೋರಿಸ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಸಾಕಷ್ಟು ರೂಲ್ಸ್ ಗಳನ್ನ ಮಾಡ್ತಾರೆ. ಆದ್ರೆ ಫಾಲೋ ಮಾಡಬೇಕಾದಂತವ್ರೆ ಮಾಡೋದಿಲ್ಲ. ಯಾಕೆಂದ್ರೆ ರೂಲ್ಸ್ ಮಾಡೋದಿದೆ ಆದ್ರೆ ಫಾಲೋ ಮಾಡಬೇಕಲ್ಲ. ಸ್ಪೆಷಲಿ ಫಸ್ಟ್ ಇದನ್ನ ಬ್ರೇಕ್ ಮಾಡುವಂತದ್ದು ಅಂದ್ರೆ ರಾಜಕಾರಣಿಗಳೇ. ಅದರಲ್ಲೂ ಆಡಳಿತ ಪಕ್ಷದ ರಾಜಕಾರಣಿಗಳೇ ಸಾಕಷ್ಟು ಬಾರಿ ಬ್ರೇಕ್ ಮಾಡಿರುವಂಥದ್ದು. ಈಗ ಶಾಸಕ ರೇಣುಕಾಚಾರ್ಯ ಅವರು ಕೋವಿಡ್ ನಿಯಮವನ್ನ ಉಲ್ಲಂಘಿಸಿದ್ದಾರೆ. ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ ರೇಣುಕಾಚಾರ್ಯ ಅವರು, ನಾನು ಕೊರೋನಾದ ಸಂದರ್ಭದಲ್ಲಿ ಅದು ಮಾಡಿದೆ, ಇದು ಮಾಡಿದೆ, ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ ಅಂತ. ಈಗ ಮತ್ತೆ ಕೊರೋನಾ ಹತ್ಸಕ್ಕೆ ಹಿಂಗ್ ಮಾಡ್ತಾ ಇದಾರಾ ಅಂತ ಡೌಟ್. ಇದು ಶಾರೀರಿಕ ಅಂತರ ಇಲ್ಲ, ಒಬ್ರು ಮಾಸ್ಕ್ ಅನ್ನು ಹಾಕಿಲ್ಲ. ಹೊನ್ನಾಳಿ ಹಾಗೂ ನ್ಯಾಮತಿಯಲ್ಲಿ ನಡೆದಂತ ಕಾರ್ಯಕ್ರಮ ನಿಮಗೆ ತೋರಿಸ್ತಾ ಇದೀವಿ. ಸರ್ಕಾರ ರೂಲ್ಸ್ ಮಾಡಿದೆ, ಸಾರ್ವಜನಿಕ ಸಭೆಗಳಿಗೆ ಬ್ರೇಕ್ ಅನ್ನ ಹಾಕಿದೆ, ತುಂಬಾ ಜನ ಸೇರುವಂತದಕ್ಕೆ ಬ್ರೇಕ್ ಅನ್ನ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಷ್ಟೊಂದು ಜನ ಸೇರಿಸ್ಕೊಂಡು, ಯಾಕೆಂದ್ರೆ ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ, ಈ ರೀತಿಯಾಗಿ ಮಾಡ್ಲೇಬೇಕು ಪಾಪ. ನೆಕ್ಸ್ಟ್ ಬೇರೆ ಎಲೆಕ್ಷನ್, ಈ ಸಂದರ್ಭದಲ್ಲಿ ಪ್ರತಿದಿನನೂ ಅಬ್ಬರ ಇರ್ಬೇಕಲ್ಲ ಎಲ್ಲ ರಾಜಕಾರಣಿಗಳದ್ದು. ಸೊ ಹೀಗಾಗಿ ಈಗ ಶುರು ಆಗ್ಬಿಟ್ಟಿದೆ. ಸರ್ಕಾರದ ಸೌಲಭ್ಯ ವಿತರಣೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮ. ಇದು 500ಕ್ಕೂ ಅಧಿಕ ಜನರನ್ನ ಸೇರಿಸಿ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಶಾಸಕರು, ಅಧಿಕಾರಿಗಳಿಂದಲೇ ಕೋವಿಡ್ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ಮನೆ ಹಾನಿಯಾದಂತ ಫಲಾನುಭವಿಗಳಿಗೆ ಹೊಸ ಮನೆ ಮಂಜೂರಾದಂತ ಆದೇಶ ಪತ್ರವನ್ನ ನೀಡುವಂತ ಕಾರ್ಯಕ್ರಮ ಅದು. ಇದೇ ವೇಳೆ ಹಲವು ಫಲಾನುಭವಿಗಳಿಗೆ ಭೋವಿ ನಿಗಮದಿಂದ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಲಾಗಿತ್ತು. ಇಲ್ಲಿ ಒಂದ್ ಕಡೆ ಸರ್ಕಾರ ಸಾಕಷ್ಟು ರೂಲ್ಸ್ ಗಳನ್ನ ಹಾಕಿದೆ, ಜನ ಸೇರಬಾರ್ದು ಅದು ಇದು ಅಂತ. ಬಟ್ ಇದ್ಯಾವ್ದನ್ನು ಕೇರೆ ಮಾಡಂಗಿಲ್ಲ ಕೆಲವು ಶಾಸಕರಂತೂ. ಸಿಎಂ ಬೊಮ್ಮಾಯಿ ಬದಲಾವಣೆ ಬಗ್ಗೆ ಈಗಾಗಲೇ ಬಿಜೆಪಿಯಲ್ಲೇ ಕೆಲವರು ಮಾತನಾಡ್ತಿದ್ದಾರೆ. ಬದಲಾವಣೆ ಮಾಡುವಂಥದ್ದು ಅವರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವಂತ ಸಿದ್ದು ಕಾಳೋಜಿ ಅವರು ನಡೆಸಿಕೊಡುವಂತ 1-to-1 ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಬಸವರಾಜ ಬೊಮ್ಮಾಯಿ ಅವರನ್ನ ಕೂಡ ಬೇಗ ಬದಲಾವಣೆ ಮಾಡಲಾಗುತ್ತಂತ ಒಂದು ಕಾಂಗ್ರೆಸ್ ಪಕ್ಷದ ಹಾಗೂ ವಿರೋಧ ಪಕ್ಷದ ನಾಯಕರಾಗಿ ಬಿಜೆಪಿಯ ಆಂತರಿಕ ಈ ಬೆಳವಣಿಗೆಗಳನ್ನ ಯಾವ ರೀತಿ ನೋಡ್ತೀರಿ ನೀವು? ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕಂದ್ರೆ ಹಿಂದೆ ಯಡಿಯೂರಪ್ಪ ಬದಲಾವಣೆ ಆಗ್ತದೆ ಅಂತ ನನಗೆ ಮಾಹಿತಿ ಇತ್ತು. ಈಗ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಬಟ್ ಬದಲಾವಣೆ ಚರ್ಚೆ ನಡೀತಾ ಇದೆ. ಅದನ್ನ ಬಿಜೆಪಿಯವರು ಒಪ್ಕೋತಾರೆ. ಬಿಜೆಪಿ ಮಂತ್ರಿಗಳು ಕೂಡ ನನ್ನ ಜೊತೆ ಖಾಸಗಿಯಾಗಿ ಮಾತಾಡಿದವರು ಅನೇಕ ಜನ ಒಪ್ಕೊಂಡಿದ್ದಾರೆ.
ಅದು ಬಹಿರಂಗವೂ ಕೂಡ ಕೆಲವರು ಹೇಳಿದ್ದಾರೆ. ಚರ್ಚೆ ನಡೀತಾ ಇರೋದು ನಿಜ ಅಂತ. ಅದು ಅಂತಿಮವಾಗಿ ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಯಾಕಂದ್ರೆ ಒಂದು ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಬಿಜೆಪಿಗೆ ಸೋಲು ಹೆಚ್ಚಾಗ್ತಾ ಇದೆ, ಮತ್ತೆ ಭ್ರಷ್ಟಾಚಾರನೂ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬಂದಿದೆ.